ಮಾಡ್ತಕ್ಕಂಥದ್ದು. ಮತ್ತೊಂದು ನಮ್ಮ RAPCMS ನಮ್ಮ ಮೀರಾ ಸುಲಿಂಗನವರ ಜಾಗದ ಪಕ್ಕ. ಈ ಮೂರನ್ನು ನಾನು ನೋಡಿದ್ದೀನಿ, ತೋರಿಸಿದ್ದಾರೆ. ಒಂದು 2-3 ದಿವಸದಲ್ಲಿ ಯಾವುದು ಸೂಕ್ತವಾದಂಥ ಜಾಗ ಅಂತ ಒಂದು ನಿಗದಿ ಮಾಡ್ತೀವಿ ಸರ್. ಇವತ್ತು ಸರ್ವ ಪಕ್ಷ ಸಭೆ ಕರೆದಿರುವಂಥ. ಹೌದು. ಈಗ ಮೊನ್ನೆ CWRC 11,000 ಕ್ಯೂಸೆಕ್ಸು ಪರ್ ಡೇ ಅಂದರೆ 1 TMCನ 30ನೇ ತಾರೀಕುವರೆಗೂ ಬಿಡಬೇಕು ಅಂತ ಆದೇಶ ಮಾಡಿದೆ. ನಮ್ಮಲ್ಲಿ ಇನ್ನೂ ಬರಲಿಕ್ಕೆ ಅವಕಾಶ ಇದೆ. ಜುಲೈ ಎಂಡು ಆಗಸ್ಟ್ನಲ್ಲಿ ಹೆಚ್ಚು ಮಳೆ ಆಗೋ ಅವಕಾಶ ಇದೆ. ಈಗ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಮಳೆ ನಮಗೆ ಇನ್ನೂ ಇಲ್ಲಿಗೆ ಬೇಕಾಗತಕ್ಕಂಥಷ್ಟು ಸಹ ಬಂದಿಲ್ಲ. ಯಾಕೆಂದರೆ 104 ಅಡಿ ಇದೆ. ಒಂದು ಕಡೆ ಕುಡಿಯೋ ನೀರನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿಗೆ ಜಾನುವಾರುಗಳಿಗೆ ನೀರನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಂತರ ಈ ಜುಲೈ 15ರ ಮೇಲೆ ಭತ್ತನ ಒಟ್ಲಾಗ್ತಕ್ಕಂಥ ಇಲ್ಲಿ ನಮ್ಮ DC ಅಚ್ಚುಕಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ವಾಡಿಕೆ ಇದೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ನಮಗೊಂದು ಸ್ವಲ್ಪ ಇನ್ನೂ ನೀರು ಶಾರ್ಟೇಜ್ ಆಗುತ್ತೆ. ಸೊ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಒಂದು 10 ದಿವಸ ಕಾದು ನೋಡಿ ಬೆಳೆ ವಿಚಾರದಲ್ಲಿ ನಾವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ಇದು ಕಮಿಟಿ ICC ಕಮಿಟಿ ತೀರ್ಮಾನ ಮಾಡಿದೆ. ಅಂಥ ಟೈಮ್ನಲ್ಲಿ ಸಡನ್ಲಿ ಈ ಆದೇಶ ನಮಗೆಲ್ರಿಗೂ ಶಾಕ್ ಆಗಿದೆ, ಏನಪ್ಪ ಅಂತೇಳಿ. ಬಟ್ ಹಿಂದೆ 2 ಸಾರಿ ಮೀಟಿಂಗ್ ಮಾಡಿದಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಅವ್ರ ಮುಂದೆ ಮಂಡಿಸಿದಾಗ ಅವರು ಅದನ್ನು ಒಪ್ಪಿ ನೀರು ಬಿಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಈ ಬಾರಿ ತಮಿಳುನಾಡು ಮತ್ತು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಚರ್ಚೆ ನಡೆದು ನಮ್ಮ ಅಧಿಕಾರಿಗಳು ಬಹುಶಃ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ವಾದಿಸಿದ್ದಾರೆ. ಆದರೆ ಅಲ್ಟಿಮೇಟ್ ಅವ್ರ ತೀರ್ಮಾನ ತಗೊಳ್ಳೋನಾಗ ಈ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಬಿನಿನಲ್ಲಿ ಹೆಚ್ಚು ಹೋಗ್ತಾ ಇತ್ತು, ಹೆಚ್ಚು ಬಂದಂಥದ್ದು ಇನ್ಫ್ಲೋ ಬಂದದ್ದು ಪೂರ್ತಿ ಹೋಗ್ತಾ ಇತ್ತು. ಆದರೆ KRSಯಿಂದನೂ ಬಿಡಬೇಕು ಅಂತ ಏನಿತ್ತು ಅದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಯವರು, ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳು, ಟೆಕ್ನಿಕಲ್ ಟೀಮು, ಲೀಗಲ್ ಟೀಮು, ನಾವು ಎಲ್ಲ ಕೂತ್ಕೊಂಡು 4-5 ಜನ ಈ ಕಾವೇರಿ ಅಚ್ಚುಕಟ್ಟಿನ ಪ್ರದೇಶದ ಮಂತ್ರಿಗಳೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಒಂದು ಅಪೀಲ್ ಹೋಗಲಿಕ್ಕೆ ನಮ್ಮ ಎಲ್ಲ ಅಭಿಪ್ರಾಯ ಬಂದಿದೆ. CWMA ಮುಂದೆ ಒಂದು ಈ ಪರಿಸ್ಥಿತಿ ಇದೆ, ಇನ್ನೊಂದು ಜುಲೈ ಎಂಡ್ವರೆಗೂ ನಮಗೆ ಕಾಲಾವಕಾಶ ಕೊಡಿ, ಮಳೆ ವಾತಾವರಣ ನೋಡಿ ತೀರ್ಮಾನ ಮಾಡಿ ಅಂತ ಒಂದು ಅಪೀಲ್ ಹೋಗ್ತಕ್ಕಂಥದ್ದು. ಎರಡನೇದು ಭಾನುವಾರ ದಿವಸ ಸಾಯಂಕಾಲ 4 ಗಂಟೆಗೆ ಇವತ್ತು ಆಲ್ ಪಾರ್ಟಿ ಮೀಟಿಂಗನ್ನು ಕಾವೇರಿ ವ್ಯಾಪ್ತಿಯ ಎಲ್ಲ MPಗಳು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ರಾಜ್ಯಸಭಾ ಮೆಂಬರ್ಗಳು ಕರೆಯೋದು ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಯಾರಿದ್ದಾರೆ ರಾಜ್ಯದಿಂದ 3-4 ಜನ ಅವರೆಲ್ಲರನ್ನೂ ಕರೆಯೋದು ಅಂತ ತೀರ್ಮಾನವನ್ನು ಅವತ್ತಿನ ಕಮಿಟಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಯಿಂದ, ನೀರಾವರಿ ಸಚಿವರ ಕಚೇರಿಯಿಂದ ಎಲ್ರಿಗೂ ಸಹ ಪತ್ರ ಮತ್ತು ಫೋನು ಹೋಗಿದೆ. ಇವತ್ತು 4 ಗಂಟೆಗೆ ಅವರೆಲ್ಲ ಸಲಹೆಯನ್ನು ತಗೊಳ್ತಕ್ಕಂಥದ್ದು, ಮುಂದೆ ಅಪೀಲ್ ಮಾಡ್ತಕ್ಕಂಥದ್ದಕ್ಕೆ ಅವರೆಲ್ಲ ಏನು ಸಲಹೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿರ್ಧಾರ. ಲಕ್ಕಿಲಿ ನಮ್ಮ ಅದೃಷ್ಟವಶಾತು ನಿನ್ನೆ ಕಬಿನಿನಲ್ಲಿ ಹೆಚ್ಚು ಮಳೆ ಬಿದ್ದು 3 ದಿವಸದಿಂದ ನಾವೇನು 4,500 ಹೋಗ್ತಿತ್ತು, ಈಗ 18-20,000 ಹೋಗುವಂಥ ಅವಕಾಶ ನೆನ್ನೆ ಆಗಿದೆ. ಅದರಿಂದ ನೀರು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಬಹುಶಃ ಈಗ ಸದ್ಯಕ್ಕೆ ಬೀಸೋದೊಣ್ಣೆ ತಪ್ಪಿದೆ. ನಾವು ಇವತ್ತಿಗೆ ಎಲ್ಲೋದ್ರೂ ಒಂದೇ ತಮಿಳುನಾಡಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದಕ್ಕಿಂತ ಹೆಚ್ಚು ಹೋಗ್ತಾ ಇದೆ. ಅಂದರೆ ಈ ತಿಂಗಳದು ಕೋಟ ಇನ್ನೊಂದು 10 ದಿವಸ ಅದರಲ್ಲಿ ಏನಾದ್ರು ಮೇಂಟೈನ್ ಆದರೆ ಈ ತಿಂಗಳು ಕೋಟ ಮುಗಿಯುತ್ತೆ. ಈಗ ಆರಂಗಿ ಹೇಮಾವತಿನಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚು ಬರ್ತಾ ಇದೆ, ಹೊಳೆ ಹರಿವು. ನಮ್ಮ KRSಗೆ 3,000 ಇಳಿದ್ಬಿಟ್ಟಿದೆ. 11,000ದಿಂದ 6,000 ಬಂದಿತ್ತು, ಈಗ 3,000 ಇಳಿದಿದೆ. ಈ ಹೇಮಾವತಿ ಮತ್ತು ಆರಂಗಿ ಏನಾದ್ರೂ ಕಳೆದ ಇನ್ನೊಂದು 4-5 ದಿವಸದಲ್ಲಿ ತುಂಬಿದ್ರೆ ಸ್ವಲ್ಪ ಹೆಚ್ಚು ನಮಗೆ ಅವಕಾಶ ಇದೆ. ಭಾಗಮಂಡಲದಲ್ಲಿ ಮಳೆ ಕಡಿಮೆ ಆಗಿದೆ. ಇವೆಲ್ಲ ನೋಡೋಣ, ಇನ್ನೊಂದು ವಾರ 10 ದಿವಸ. ಇಲ್ಲ ಇವತ್ತು ಇಲ್ಲ, ಕೇಳಿದೆ, ಭಾಗಮಂಡಲದಲ್ಲಿ ಇಲ್ಲ. ನೋಡೋಣ, ಅದನ್ನು ನೋಡಿ ಒಂದು ತೀರ್ಮಾನ. CWRCಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ದೀರಿ, ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮಾತನ್ನ ಸರಿಯಾಗಿ ಮಾತಾಡೋಕೆ ಹೇಳ್ರಿ. ಅವ್ರು ಹೇಳ್ತಾರೆ, ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ, ನೀವು ಕೇಳ್ತೀರಾ. ನಿಮ್ಮ ಹತ್ರನೇ ಇದೆಯಲ್ಲ CWRCಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ಕಾಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ನಲ್ಲೂ ಇದೆಯಲ್ಲ, ಅದನ್ನು ನಿಮಗೆ ಕೊಟ್ಟಿದ್ದೀವಲ್ಲ, ಅದನ್ನು ನೋಡಿ. ಸುಮ್ಮನೆ ಯಾರೋ ಹೇಳಿದ್ರೆ ಅವರು ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಕುಡಿಯೋ ನೀರಲ್ಲಿ, ರೈತರ ಸಮಸ್ಯೆನಲ್ಲಿ ಇದೇ ಕೆಲಸನೇನ್ರಿ ಅವ್ರಿಗೆ? ಇನ್ನೇನು ಬೇರೆ ಕೆಲಸ ಇಲ್ವಾ?
ಕೆಲಸ ಮುಂದೆ ಬೇಕಾದಷ್ಟಿದೆ. ಏನು ಹೇಳಿದೆ? ನಾನು ಹೇಳಿದ್ದೀನಿ ರೀ, ಕಾವೇರಿ ಇಶ್ಯೂ ನಾನು ಸಾರ್ಟ್ ಔಟ್ ಮಾಡ್ತೀನಿ, ನಾನೇ ಫಸ್ಟು ಕಾವೇರಿ ಇಶ್ಯೂನು ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ. ಹಾಂ, ಕೀ ಡೆಲ್ಲಿಲಿದೆ ಅಂತ ನಾನು ಹೇಳಿದ್ದೇನೆ ರೀ. ಅವನು ಯಾರು ರೀ ಪುಟ್ಟರಾಜು? ಏನು ಮಾತಾಡ್ತಾನೆ ರೀ? ಏನೇನೋ ಮಾತಾಡಿದ್ರೆ ಏನು ಎದ್ದೋಡುತ್ತೆ. ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ? ನನಗೆ ಬೇಡ. ನಮ್ಮ ರವಿ ಇದ್ದಾನಲ್ಲ, ಅವನಿಗೆ ಉತ್ತರ ಕೊಡೋಕ್ಕೆ ಹೇಳಿ ನಿಮ್ಮ ಪುಟ್ಟರಾಜನ್ನ, ನನಗಂಟ ಬೇಡ. ಯಜಮಾನ್ ಅಲ್ಲಲ್ಲ ಅಂದರೆ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ ಪುಟ್ಟರಾಜು? ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯವರೇ ಅಲ್ವೇನ್ರಿ? ನಿನಗೂ ನಮ್ಮದೇ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅಂದರೆ ನಮ್ಮ ಸರ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಪ್ಪಬೇಕಲ್ಲಪ್ಪ, ನೀವು ಒಪ್ಪಕ್ಕೆ ನಾನು ಒಪ್ಪಬೇಕು. ಸೊ ನಮ್ಮ ರವಿ ಅಣ್ಣಂಗೆ ಉತ್ತರ ಕೊಡೋಕ್ಕೆ ಹೇಳಿ. ಸುಮ್ಮನೆ ಏನೇನೋ ಬಾಯಿಗೆ ಅವನು ಯಾರ್ಯಾರು ಮನೆ ಬಾಗಿಲು ತಟ್ಟಿದ್ರು, ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ. ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಮಾಡೋಕ್ಕೆ ಹೇಳ್ರಿ. ಫಸ್ಟು ಆಲ್ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ. ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು. ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ CWRCಗೆ CWMAಗೆ ಕೇಂದ್ರದ ನೀರಾವರಿ ಸಚಿವರು, ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದಾರೆ. ಸೊ ಹೇಳಿದ್ದೀವಿ. ಅದು ನಾನೇನು ಒತ್ತಾಯ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು. ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹೇಳಿದ್ದೀವಿ. ಅವ್ರು ಬೇಕಾದ್ರೆ ಓಪನ್ ಆಗಿ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕ್ಕೆ ಇಲ್ಲ ಸರ್. ಈಗ ಚುನಾವಣೆ ಫಲಿತಾಂಶದ ನಂತರ ಕದ್ದೋಡಾಡ್ತಾ ಇದ್ರಂತಲ್ಲ ಸರ್? ಹೌದು, ನಾನು ಪಾಪ ಭಯ ಆಯ್ತದ್ರಿ. ಎಲ್ಲರೂ ಸಿಕ್ಬಿಟ್ರೆ ಪುಟ್ಟರಾಜು ಬಿಟ್ಟಾರೆ ನಮಗೆ. ನನ್ನ ನೋಡಿ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು, ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು. ಆಮೇಲೆ ಕೇಂದ್ರದ ಮಂತ್ರಿ ಪಕ್ಕದಲ್ಲಿ ಇರ್ತಾರೆ ಯಾವಾಗಲೂ ಪಾಪ. ಹಾಂ, ಅದೇನು ಹೇಳಪ್ಪ, ಅದೇನು ಹೇಳ್ತಿದ್ದಲ್ಲ ನೀನು? ಕೇಂದ್ರ ಸಚಿವರು ಮನವಿ ಸ್ವೀಕಾರ ಮಾಡ್ತೀನಿ ನೋಡ್ರಿ, ಒಂದು ನಿಮಿಷ. ಅದು ಅವ್ರ ಜವಾಬ್ದಾರಿ. ರಾಜ್ಯದ ಸಮಸ್ಯೆಯನ್ನು ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು, ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದಲು ಓದ್ಕೊಂಡು ತಿಳ್ಕೊಳಕ್ಕೆ ಹೇಳ್ರಿ. ಅದು ಯಾರು ಮಾತಾಡಿದ್ರು? ಪುಟ್ಟರಾಜ್ ಯಾರು? ನಮಗೂ ಅದಕ್ಕೂ ಸಂಬಂಧ ಏನು? ಯಾವ ವಿಚಾರ ಗೊತ್ತೇ ಇಲ್ಲಪ್ಪ ನನಗೆ. ಗೊತ್ತಿಲ್ಲದೆ ಇರೋ ಗೊತ್ತಿಲ್ಲಪ್ಪ ನನಗೆ, ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾಗ ನೆನೆ ವಿಜೇಂದ್ರನು ಮಾಡಿದ್ರು, ಬಿಟ್ಟರು. ಅದೆಲ್ಲ ಪ್ಲ್ಯಾನ್ ಮಾಡೋವಂಥದ್ದು ಏನಿದೆ ರೀ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ತಡೋತಾರೆ, ಬಿಡ್ತಾರೆ. ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ. ಇಲ್ಲ ನೋಡ್ರಿ, ಇವತ್ತೇನ ಆಯ್ತಪ್ಪ, ಯಾರು ಮುಗಿಸ್ತೋರು? ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ? ಯಾರು? ಅವ್ರ ಕುಟುಂಬದವರೇ. ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಆಶ್ಚರ್ಯ ಇದೆ. ಇದರಲ್ಲಿ ಭಾಳ ಅರ್ಥ ಮಾಡ್ಕೊಂಡು